ಪಡುಬಿದ್ರೆ ಇಲ್ಲಿನ ಕಂಚಿನಡ್ಕದಲ್ಲಿ ರಾಜ್ಯ ಸರ್ಕಾರ ನಿರ್ಮಿಸಲು ಉದ್ದೇಶಿಸಿರುವಂತಹ ಟೋಲ್ ಸಂಗ್ರಹಣಾ ಕೇಂದ್ರವನ್ನ ಶಾಶ್ವತವಾಗಿ ರದ್ದುಗೊಳಿಸಬೇಕೆಂದು ಒತ್ತಾಯಿಸಿ ಪ್ರಸ್ತಾವಿತ ಕಂಚಿನಡ್ಕದ ಟೋಲ್ ಪ್ರದೇಶದಲ್ಲಿ ಶನಿವಾರ ಬೃಹತ್ ಪ್ರತಿಭಟನೆ ನಡೆಯಿತು. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಅಪರ ಜಿಲ್ಲಾಧಿಕಾರಿ ಮಮತಾ ದೇವಿ, ಕಾಪು ತಹಶೀಲ್ದಾರ್ ಡಾಕ್ಟರ್ ಪ್ರತಿಭಾ ಅವರ ಮೂಲಕವಾಗಿ ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಯಿತು. ಹೋರಾಟ ಸಮಿತಿ ಅಧ್ಯಕ್ಷ ಸುಹಾನ್ ಹೆಗ್ಡೆ ನಂದಲಿಕೆ ಮಾತನಾಡಿ, ತಾತ್ಕಾಲಿಕ ತಡೆ ಸ್ವಾಗತಾರ್ಹ, ಕಂಚಿನಡ್ಕದ ಟೋಲ್ ಗೇಟ್ ವಿರೋಧಿ ಹೋರಾಟಕ್ಕೆ ಪಕ್ಷಾತೀತವಾಗಿ ಎಲ್ಲರೂ ಕೈಜೋಡಿಸಿರುವುದು ಹೋರಾಟಕ್ಕೆ ಬಲ ತಂದಿದೆ. ಈ ಯೋಜನೆ ಸಂಪೂರ್ಣ ರದ್ದುಗೊಳ್ಳುವ ತನಕ ಹೋರಾಟ ಮುಂದುವರಿಯಲಿದೆ. ರಾಜ್ಯ ಸರ್ಕಾರ ಕೂಡಲೇ ಸಂಪೂರ್ಣ ರದ್ದುಪಡಿಸಿ ಆದೇಶ ಹೊರಡಿಸಲಿ ಎಂದು ಆಗ್ರಹಿಸಿದರು. ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಮಾತನಾಡಿ, ಈಗಾಗಲೇ ಲೋಕೋಪಯೋಗಿ ಇಲಾಖಾ ಸಚಿವರು ತಾತ್ಕಾಲಿಕ ರದ್ದು ಎಂಬ ಆದೇಶವನ್ನ ಹೊರಡಿಸಿದ್ದಾರೆ. ಆದ್ರೆ ಈ ಆದೇಶ ಶಾಶ್ವತ ರದ್ದಾಗಬೇಕು ಎಂದರು. ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಕೇಮಾರು, ಸಾಂದೀಪನಿ ಸದನಾಶ್ರಮದ ಶ್ರೀ ಈಶಾ ವಿಠಲದಾಸ್ ಸ್ವಾಮೀಜಿ, ಮುದರಂಗಡಿ ಚರ್ಚಿನ ಧರ್ಮಗುರು ರೆವರೆಂಡ್ ಫಾದರ್ ಫೆಡ್ರಿಕ್ ಡಿಸೋಜಾ, ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ, ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಧನಂಜಯ ಸರ್ಜಿ, ಮಾಜಿ ಶಾಸಕರಾದ ಲಾಲಾಜಿ ಆರ್ ಮೆಂಟನ್, ಹಾಗೇನೆ ರಘುಪತಿ ಭಟ್, ಪ್ರಮುಖರಾದ ಯೋಗೀಶ್ ಶೆಟ್ಟಿ, ಬಾಲಾಜಿ ಮುನಿಯಾಲು, ಉದಯ್ ಕುಮಾರ್ ಶೆಟ್ಟಿ, ಮಟ್ಟಾರು, ರತ್ನಾಕರ ಹೆಗ್ಡೆ, ಅನ್ಸಾರ್ ಅಹಮದ್ ಮೊದಲಾದವರು ಮಾತನಾಡಿ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಿದರು. ಉಡುಪಿ ಜಿಲ್ಲೆಯ ವಿವಿಧ ಸಂಘಟನೆಗಳು, ಕಾಪು, ಕಾರ್ಕಳ, ಉಡುಪಿ, ಮುಲ್ಕಿ ತಾಲೂಕು ಮತ್ತು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಜನಪ್ರತಿನಿಧಿಗಳು, ರಾಜಕೀಯ ಪಕ್ಷಗಳ ಮುಖಂಡರು, ಸಂಘ ಸಂಸ್ಥೆಗಳ ಜನಪ್ರತಿನಿಧಿಗಳು, ಸುತ್ತಲಿನ 40 ಗ್ರಾಮಗಳ ಸಾರ್ವಜನಿಕರು ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ನಮ್ಮ ಕಿರತ ನೀರು ಒಂಚೂರು ಸ್ಟ್ರಾಂಗ್ ಉಂಟು, ನಮ್ಮ ಕಿರತ ನೀರು ಒಂಚೂರು ಸ್ಟ್ರಾಂಗ್ ಉಂಟು ಗೊತ್ತಿದ್ದಾಗಲೇ ನಮ್ಮ ಕಟ್ಟದ ಕೋರಿಗಳ ಅವೇ ಕಿರದ ನೀರು ಬರ್ಪಾವು, ನಮ್ಮ ಕಟ್ಟನ ಕೋರಿಗಳ ಅವೇ ಕಿರದ ನೀರು ಬರ್ಪಾವು, ಗಿಡಪ್ಪನ ಎರ್ಲೆಗಳ ಅವೇ ಕಿರದ ನೀರು ಬರ್ಪಾವು, ನಾವು ಗಿಡಪ್ಪನ ಎರ್ಲೆಗಳ ಅವೇ ಕಿರದ ನೀರು ಬರ್ಪಾವು, ನಮ್ಮ ಊರಿನ ಜವನೆಗಳ ಅವೇ ಕಿರದ ನೀರು ಬರ್ಪಾವು. ನೀವು ಅಂಜಾಡ ಹತ್ರ ಒಂದು ಕಿರದ ನೀರು ಒಂಚೂರು ಸ್ಟ್ರಾಂಗ್ ಉಂಡು, ಒಂದೇನು ಟೆಸ್ಟ್ ಬರೋಡಿಸಿ ಬಂದು ಅಗಲಿಗೆ ಅಂಜನೆ ಸೂಚನೆ ಕೊಡೋದು ಗಿಡದ ಆ ಅಂಚ ಪೋತಿನವ್ರು ಇನಿ ಮುಟ್ಟ ಪಿನ ಬೈತಿರವು ಅಂಚ ಮರಗಳ ಪಂಡ್ಯಾಲ್ ಎಗ್ಗಲೆ ಕುರೆಪ್ಪರಲ್ಲ ಗೊತ್ತುಂಡು, ತುಚ್ಚರಲ್ಲ ಗೊತ್ತುಂಡು ಅಂಡ ಇನಿ ಎಂಗಳು ಸ್ವಲ್ಪ ಕುರೆಪ್ಪನು ಮಾತ್ರ ತುಚ್ಚು ಅಲ್ಪ ಮಾತ್ರ ತುಚ್ಚು ಎಂಗಳು ಯಾರು ಸ್ಪಷ್ಟ ಬಂದು ರೇಪಣ್ಣ ನಮ್ಮ ಇನ್ನಿತ ಶಾಂತಿ ಭಾರಿ ಶಾಂತಿದ ಒಂದು ಪ್ರತಿಭಟನೆ, ನಮ್ಮ ಭಾರಿ ಪೊರ್ಲದ ಪ್ರತಿಭಟನೆ. ಓಲ ರೋಡ್ ಬ್ಲಾಕ್ ಮಾಡ್ಕೊಂಡು ಬಡ್ಸಿ ನಿರ್ಧಾರ ಮಾಡಿರ್ಬೋದು ಜವನೇರು ರೇಪಂಡ ಜನಗಳಿಗೆ ಉಪದ್ರಾಪಿನ ಪ್ರಾಜೆಕ್ಟ್ ರೋಡ್ ಬ್ಲಾಕ್ ಮಾಡ್ಕೊಂಡಲ್ಲ ಜನಗಳಿಗೆ ಉಪದ್ರಾಪಿನ ಅದಕ್ಕೋಸ್ಕರ ಜನಗಳಿಗೆ ನೆಮ್ಮದಿ ಪೋಪಿನ ಅವನ ಸುರುಡು ವ್ಯವಸ್ಥೆ ಮಾಡ್ಕೊಂಡು ಹೆಚ್ಚಿ ನಾನು ಮುಲ್ಪ ಪಾತ್ರರುಜಿ ಮೂಲ್ಯ ಪೂರಾ ನಾಯಕರನ್ನ ಬೈದಿರು ಅಕಲೆ ತುಂಬ ಹೃದಯ ಗೌರವಿಸೋದಿಲ್ಲ ಅಣ್ಣ ಒಂದೇ ಒಂಜನ ಸಂದೇಶ ಪ್ರತಿ ನಾಯಕರಿಗಳ ಎಂದಲೂ ಪಾತ್ರ ಅವಕಾಶ ಕೊರಪ ದಯದೀದು ಪಕ್ಷದ ವಿಷಯ ಇಡಾವಡು ಅದನ್ನ ಜಾತಿದ ವಿಷಯ ಇಡಾವಡು ಧರ್ಮದ ವಿಷಯ ಇಡಾವಡು ಮೂಲ ಬದುಪಾತ್ರ ರುಚಿ ಎಂಕಲಿಗೆ ಇನ್ಕಲ್ಲ ಏನೋ ಉಪದೇಶ ಮೂಡು ಬಂದಾಗ ಟೋಲ್ ಗೇಟ್ ರದ್ದು ಮಾಡಬಾರ ಎಂಕಲ್ಲ ಸಹಕಾರ ಉಂಡು ಯಾನ್ ಖಂಡಿತ ಬಂದ್ಬುಜಿ ಏರ್ಲ ಎಂಕಲಿಗೆ ಟೋಲ್ ಎಗೇನ್ಸ್ಟ್ ಆದ ವಾ ಪಕ್ಷಲ ಪೋತುಜಿ ಟೋಲ್ ಎಗೇನ್ಸ್ಟ್ ಆದ ವಾ ಪಕ್ಷಲ ಪಾತಿರ್ದಿಜಿ ವಾ ಪಕ್ಷಲ ಸಪೋರ್ಟ್ ಮಾಡ್ತಿಜಿ ಮಾತಿರ್ಲ ಎಂಕಲ್ಲೊಟ್ಟಿಗೆ ಉಳ್ಳೇರೆ ಅಗಲ್ಲಗಲ್ಲ ಆಯ್ನ ಪ್ರಯತ್ನಗಳು ಮಲ್ತೊಂದುಲ್ಲೆ ಎಂಗುಲ್ಲ ಮಲ್ತೊಂದುಲ್ಲ ಅಗುಲ್ಲ ಮಲ್ತೊಂದು ಧರ್ಮವನ್ನು ಜಾಸ್ತಿ ಇತ್ತು మీకు మాత్రమే మీకు ఇన్వాల్వ్ అవ్వడు అయితే ఈయన సమర్థ పంపిన పాత్ర పండిన అది విజిట్ ಮೂರು ಸರಿ ಪಂಡಿತ ಸೂಚನೆ ಏನೋ ಬಿಡ್ಲೆ ಯಾನ್ ನಿಗಲ ದುಪ್ಪೆ ಅನ್ನ ನೇತೃತ್ವ ಕೊಡ್ತಿ ಪಂಡ ಯಾನ್ ಪಂಡ ಪಲೆಯ ಪಂಡಿನ ಬಗ್ಗೆ ಕೇಳೋಡು ಪಂಡಿನ ಪಾತ್ರ ಬಂದಾಗ ಆ ಕಾಯ ಮಾತ್ರ ಮನಸ್ಸ ಇನ್ನು ಬಂದೆ ಖಂಡಿತ ಇನ್ನು 7 ಜನ ನೀವು ಬೋದರ ಶಾಸಕ ಬಂದ ಏನಪ್ಪ ಅಂದ್ರೆ ದೇವರಾಜ ಇಂಗ್ಲಿಷ್ ಬೋದರ ಬಂದನೆ ಏನಪ್ಪ ಅಂದ್ರೆ ದೇವರಾಜ ಇಂಗ್ಲಿಷ್ ಬೋದರ ಅವು ಮಾತ್ರ ಈ ಭಾಗಗಳು ಹೆಂಚಿನ ಅಕ್ರಮ ಅನ್ಯಾಯ ನಡೆಸಲ್ಲ. ಅದಕ್ಕೆ ನೀವು ಗಟ್ಟಿಯಾದ ಉಲ್ಲಾಪಂತಿನ ಒಂದು ಶಕ್ತಿ ಮಹಾಶಕ್ತಿಯನ್ನು ನೀವು ಸ್ವಲ್ಪ ಗೊತ್ತಲ್ಲ ಹೆಂಗೆ ಗೊತ್ತೊಂದು ಸಂಘಟನೆ ಸಂಕಟ ಆ ಸಂಘಟನೆ ಮತ್ತೆ ಮಾತ್ರ ಪುಣ್ಯ ಪಂಚರು ನೀರಿನಿಂದ ಸ್ನಾನ ಮಾಡಿದವರು ಬಟ್ಟೆ ಬದಲಾಯಿಸ್ತಾರೆ, ಬೆವರಿನಿಂದ ಸ್ನಾನ ಮಾಡಿದವರು ಇತಿಹಾಸ ಬದಲಾಯಿಸ್ತಾರೆ. ಪಂಚ ಮಾತ್ರ ನಮ್ಮ ಕೇಂದ್ರ ಖಂಡಿತವಾದ ಈ ಕೇಳಿನ 15 ಜನರು ಇದು ಏತು ಬೆಗಲ್ಗೆ ಕೊಡ್ತಾರೆ. కానీ ಒಂದು ರಜನಿ ಬೆಳವಣಿಗೆ ಫೋನ್ ಬಂದು ಹಾಸ್ಪಿಟಲ್ ಇರುತ್ತೆ ಸುವಾಸನೆ ಕೇಳಿದ್ರು ಈ ಆಸ್ಪತ್ರೆಗಳ ಬಂದು ನಿಮ್ಗೊಂದು ಜ್ವರ ಬರ್ತದೆ ಕೊನೆ ಆಗ 1 ಗಂಟೆಗೆ 2 ಗಂಟೆಗೆ ಸುವಾಸನೆ ಫೋನ್ ಮಾಡ್ಕೊಂತೇಳು ಸುರೇಶನ್ನ ಎಂಚಾವು ಏನು ಬಂದೆ ಎತ್ತು ಧರ್ಮ ಹತೋ ಜಯ ಎತ್ತು ಧರ್ಮ ಹತೋ ಕೃಷ್ಣ ಮಾತ್ರ ಪುಣ್ಯ ಸ್ವಲ್ಪ ನಮ್ಮ ಧರ್ಮ ಉಂಟ ಜನಾಭಿಪ್ರಾಯ ಮತ್ತು ಆರ್ಥಿಕ ವ್ಯವಸ್ಥೆಯೂ ಸರಿಯಲ್ಲ ಅನ್ನುವ ಕಾರಣಕ್ಕೆ ಸ್ಪಷ್ಟವಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹಪಡಿಸ್ತೇನೆ ಮತ್ತು ವಿನಂತಿ ಮಾಡ್ತೇನೆ. ಈಗಾಗಲೇ
ಪಿಡಬ್ಲ್ಯೂ ಮಂತ್ರಿಗಳು ಕೊಟ್ಟಿರುವಂತಹ ಒಂದು ಟಿಪ್ಪಣಿಯಲ್ಲಿ ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ ಅನ್ನುವಂತ ಮಾತನ್ನು ಕೂಡ ನೋಡಿದೆ. ನಾನು ಸಂಸದರಾಗಿ ನಾನು ಪಿಡಬ್ಲ್ಯೂ ಮಂತ್ರಿಗಳನ್ನು ಕೂಡ ವಿನಂತಿ ಮಾಡ್ತೀನಿ, 2-3 ದಿವಸದಲ್ಲಿ ಭೇಟಿಯಾಗಿ ಆ ಟಿಪ್ಪಣಿ ಅನ್ನುವುದು ನನ್ನ ಪೂರ್ಣ ಬೆಂಬಲ ಇದೆ ಅನ್ನೋದನ್ನು ವ್ಯಕ್ತಪಡಿಸಿ, ಯಾವ ಕಡೆ ಕೂಡ ಇನ್ನು ಉಲ್ಲೇಖ ಮಾಡಬೇಕಾದಂತ ಅಗತ್ಯ ಇದ್ರೆ ರಾಜ್ಯ ಸರ್ಕಾರದ ಪಿಡಬ್ಲ್ಯೂ ಮಂತ್ರಿಗಳನ್ನ ಖುದ್ದಾಗಿ ಭೇಟಿ ಮಾಡುವುದನ್ನು ಕಾಗದಿಸಿಕೊಂಡು ನಿಮ್ಮ ಸಮಿತಿಯವರು ಎಲ್ಲೇ ಕರೆದರೂ ಕೂಡ ಬಂದು ನಿಮಗೆ ಬೆಂಬಲವನ್ನು ಘೋಷಣೆ ಮಾಡ್ತೇವೆ. ರಾಜಕೀಯೇತರವಾಗಿ, ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯತೀತವಾಗಿ ಸಮಸ್ಯೆಗಳನ್ನು ಮಾತ್ರ ಮುಂದಿಟ್ಟು ಅದಕ್ಕೆ ಪರಿಹಾರ ಕೊಡುವಂತ ಸುಹಾಸ್ ಹೆಗಡೆಯವರ ನೇತೃತ್ವದ ಈ ಟೋಲ್ಗೇಟ್ ವಿರೋಧಿ ಸಮಿತಿಗೆ ಪೂರ್ಣ ಬೆಂಬಲವನ್ನು ಘೋಷಣೆ ಮಾಡಿ ತುರ್ತಾಗಿ ನನಗೆ ಮೈಸೂರಿಗೆ ಹೋಗಬೇಕಾದಂತ ಅನಿವಾರ್ಯತೆ ಇರೋದ್ರಿಂದ ನನಗೆ ಹೋಗ್ಲಿಕ್ಕೆ ಅನುಮತಿ ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ. ನಮಸ್ಕಾರ.